ಪ್ರೀತಿಯ ವೀಕ್ಷಕರೇ, ನನ್ನ ಸ್ನೇಹಿತ ತುಂಬಾನೇ ಕುತೂಹಲಕಾರಿಯಾದಂತಹ ವ್ಯಕ್ತಿ. ಅವನಿಗೆ ಯಾವುದಾದ್ರೂ ಪ್ರಚಲಿತ ಘಟನೆಯ ಬಗ್ಗೆ ತಿಳಿದುಕೊಳ್ಳಲು ತುಂಬಾನೇ ಆಸಕ್ತಿ ಇರುತ್ತದೆ. ಅವನಿಗೆ ಈ ಜಗತ್ತಿನಲ್ಲಿ ನಡೆಯುತ್ತಿರುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೆ ನಾನು ಆ ಜಗತ್ತಿನಿಂದ ತುಂಬಾನೇ ದೂರ ಉಳಿದು ಬಿಟ್ಟು ಎನ್ನುವಂತಹ ಒಂದು ಮನೋಭಾವನೆ ಉಂಟಾಗುತ್ತದೆ. ಅದಕ್ಕಾಗಿ ಅವನು ಮುಂಜಾನೆ ಎದ್ದು ಕೂಡಲೇ ಅವನ ಮೊಬೈಲ್ ಅನ್ನ ಕೈಗೆ ತೆಗೆದುಕೊಳ್ತಾನೆ. ಅಷ್ಟರಲ್ಲಿ ಅವನಿಗೆ ತುಂಬಾನೇ ಮೆಸೇಜಸ್, ಪಿಕ್ಸ್ ಜೊತೆಗೆ ವಿಡಿಯೋಸ್ ಗಳು ಬಂದಿರುತ್ತವೆ. ಇದಾದ್ಮೇಲೆ ಇನ್ನು ಫೇಸ್ಬುಕ್ ನೋಡಕಂತ ಹೋಗ್ತಾನೆ. ಅಲ್ಲಿ ತುಂಬಾನೇ ನೋಟಿಫಿಕೇಶನ್ಸ್ ನೋಡುತ್ತಾ, ಜೊತೆಗೆ ಅಲ್ಲಿರುವಂತಹ ವಿಡಿಯೋಗಳು, ಮೀಮ್ಸ್ ಗಳನ್ನ ನೋಡುತ್ತಾ ಅಲ್ಲಿ ಕೂಡ ಟೈಮ್ ಅನ್ನು ವೇಸ್ಟ್ ಮಾಡಿ ಇವತ್ತು ಏನಾದ್ರೂ ಹೊಸದನ್ನು ಕಲಿಬೇಕಂತ ಯೂಟ್ಯೂಬ್ಗೆ ಬರ್ತಾನೆ. ಯೂಟ್ಯೂಬ್ಗೆ ಬಂದು ಸರ್ಚ್ ಮಾಡ್ತಾನೆ ಹೌ ಟು ಅರ್ನ್ ಆನ್ಲೈನ್ ಮನಿ ಅಂತ. ಆಗ ಅಲ್ಲಿ ಹಲವಾರು ರೀತಿಯಾದಂತಹ ಅಪ್ಲೇಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಹಲವಾರು ವಿಡಿಯೋ ಆಗಿರ್ಬೋದು ಅವನಿಗೆ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬ್ ಅಲ್ಗೋರಿದಮ್. ಬ್ಲಾಗಿಂಗ್, ಟೆಕ್, ಸ್ಟಾಕ್ ಮಾರ್ಕೆಟ್, ಬಿಟ್ಕಾಯಿನ್, ಇನ್ಸ್ಟಾಗ್ರಾಮ್ ಈ ಎಲ್ಲವೂ ಅವನ ತಲೆಯಲ್ಲಿ ಸುತ್ತಲೂ ಶುರು ಮಾಡುತ್ತವೆ. ಈಗ ಯೂಟ್ಯೂಬ್ ಅನ್ನ ಬಿಟ್ಟು ಟ್ವಿಟರ್ ಅನ್ನ ಓಪನ್ ಮಾಡ್ತಾನೆ. ಟ್ವಿಟರ್ ಅಲ್ಲಿ ನೋಡಿದಂತಹ ಹಲವಾರು ಟ್ವೀಟ್ ಗಳಾಗಿರ್ಬೋದು, ಸೆಲೆಬ್ರಿಟಿ ಅಂದ್ರೆ ಹ್ಯಾಪಿನೆಸ್ ಆಗಿರ್ಬೋದು, ಎಂಜಾಯ್ಮೆಂಟ್ ಆಗಿರ್ಬೋದು, ನೆಗೆಟಿವಿಟಿ, ಇಂಡಸ್ಟ್ರಿ, ಪೊಲಿಟಿಕ್ಸ್ ಹೀಗೆ ಹಲವಾರು ರೀತಿಯಾಗಿ ಅವನ ಮನಸ್ಸನ್ನ ಡಿಸ್ಟ್ರಾಕ್ಟ್ ಮಾಡ್ಕೊಳ್ತಾನೆ.